ನಮಸ್ಕಾರ. ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶಕ್ಕೆ ಪ್ಯಾರಿಸ್ನಲ್ಲಿಂದು ಚಾಲನೆ. ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಲೋಕಸಭೆಯಲ್ಲಿಂದು ಅಸಹಿಷ್ಣುತೆ ವಿಷಯ ಕುರಿತು ಚರ್ಚೆ. ಮಹತ್ವದ ಜಿಎಸ್ಟಿ ವಿಧೇಯಕ ಮುಂದಿನ ಹಣಕಾಸು ವರ್ಷದಿಂದ ಜಾರಿ. ವೆಂಕಯ್ಯ ನಾಯ್ಡು. ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್, ರೈಲ್ವೇಸ್ ಹಾಗೂ ಉತ್ತರ ಪ್ರದೇಶ ತಂಡಗಳಿಗೆ ಪ್ರಶಸ್ತಿ ಕಿರೀಟ. ವಾರ್ತೆಗಳ ವಿವರ. ಇಂದಿನಿಂದ 12 ದಿನಗಳ ಕಾಲ ನಡೆಯಲಿರುವ ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. ಹವಾಮಾನ ವೈಪರೀತ್ಯ ಕುರಿತ 150 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಲಿರುವ ಮಹತ್ವದ ಈ ಶೃಂಗಸಭೆಯಲ್ಲಿ ಪ್ರಧಾನಿ ಇಂದು ಭಾಷಣ ಮಾಡಲಿದ್ದಾರೆ. ಪ್ಯಾರಿಸ್ನ ಹೊರವಲಯದಲ್ಲಿರುವ ಲೇಬರ್ಕೆಯಲ್ಲಿ ಈ ಸಮ್ಮೇಳನ ನಡೆಯಲಿದ್ದು, ಈ ತಿಂಗಳ 13ರಂದು ಪ್ಯಾರಿಸ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ 130 ಮಂದಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಮ್ಮೇಳನಕ್ಕೆ ಭಾರೀ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಅಭಿವೃದ್ಧಿಶೀಲ ದೇಶಗಳು ಹವಾಮಾನ ಬದಲಾವಣೆ ವಿಚಾರದಲ್ಲಿ ಉದಾಹರಣೆಯಾಗಬೇಕು. ಇಂಗಾಲ ಹೊರಸೂಸುವ ಪ್ರಮಾಣ ಕಡಿತಗೊಳಿಸಲು ಜಾರ್ಸನ್ ಒಡಂಬಡಿಕೆ ಜಾರಿಗೊಳಿಸಲು ಮುಂದಾಗಬೇಕು ಎಂದು ಭಾರತ ಒತ್ತಾಯಿಸಿದೆ. ಪರಿಸರ ಮತ್ತು ನಿಸರ್ಗದೊಂದಿಗೆ ಭಾರತ ಹೊಂದಿರುವ ಬದ್ಧತೆ, ಹವಾಮಾನ ಬದಲಾವಣೆ ಮತ್ತು ತನ್ನ ದೇಶದ ಆರ್ಥಿಕ ಬೆಳವಣಿಗೆಗೆ ಕೈಗೊಂಡಿರುವ ಕ್ರಮಗಳನ್ನು ಅನಾವರಣಗೊಳಿಸುವ ಪ್ರದರ್ಶನ ಮಳಿಗೆಯನ್ನು ಭಾರತ ಆಯೋಜಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಉದ್ಘಾಟಿಸಲಿದ್ದಾರೆ. ಅಭಿವೃದ್ಧಿ ಹೊಂದಿದ ದೇಶಗಳು ಭಾರತದತ್ತ ದೃಷ್ಟಿ ನೆಟ್ಟಿದ್ದು, ಹವಾಮಾನ ಬದಲಾವಣೆ ಕುರಿತು ಸುಸ್ಥಿರ ಹಾಗೂ ಕಾರ್ಯಸಾಧ್ಯ ಪರಿಹಾರ ನೀಡುವ ಬಗ್ಗೆ ಕಾತುರದಿಂದ ಕಾಯುತ್ತಿವೆ. ಕಳೆದ ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನು ಪ್ರಧಾನಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಭಿವೃದ್ಧಿಶೀಲ ದೇಶಗಳಿಗೆ ಆರ್ಥಿಕ ನೆರವು ಮತ್ತು ಹವಾಮಾನ ಬದಲಾವಣೆ ಕುರಿತ ತಂತ್ರಜ್ಞಾನ ಕೈಗೆಟುಕುವಂತಾಗಬೇಕು ಎಂದು ಹೇಳಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಬ್ರಿಟಿಷ್ ಪ್ರಧಾನಿ ಡೇವಿಡ್ ಕ್ಯಾಮರೂನ್, ಫ್ರಾನ್ಸ್ ಅಧ್ಯಕ್ಷ ಫ್ರಾನ್ಸ್ವಾ ಹೋಲಾಂಡ್ ಅವರೊಂದಿಗೆ ಈ ಸಂಬಂಧ ಚರ್ಚೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಫ್ರಾನ್ಸ್ವಾ ಹೋಲಾಂಡ್ ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. 100ಕ್ಕೂ ಅಧಿಕ ದೇಶಗಳಿಗೆ ಸೌರ ವಿದ್ಯುತ್ ಒಕ್ಕೂಟದಲ್ಲಿ ಪಾಲ್ಗೊಳ್ಳಲು ಉಭಯ ನಾಯಕರು ಲಿಖಿತ ರೂಪದಲ್ಲಿ ಆಹ್ವಾನಿಸಿದ್ದಾರೆ. ಈ ಯತ್ನದಿಂದ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಸೌರ ವಿದ್ಯುತ್ ಅಭಿವೃದ್ಧಿ, ಪರಸ್ಪರ ಸಹಕಾರ, ಇಂಧನ ಸುರಕ್ಷತೆ ದೊರೆಯುವ ಜೊತೆಗೆ ಸ್ವಚ್ಛ, ಮಿತವ್ಯಯ ಹಾಗೂ ಯಥೇಚ್ಛವಾದ ಇಂಧನ ಜಾಗತಿಕವಾಗಿ ಸದಸ್ಯ ರಾಷ್ಟ್ರಗಳಿಗೆ ಲಭ್ಯವಾಗಲಿದೆ ಎಂದು ಉಭಯರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನುದ್ದೇಶಿಸಿ ಮಾಡಿದ ಭಾಷಣ ಕುರಿತು ಬೆಂಗಳೂರಿನಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಹಿಳೆಯೊಬ್ಬರು, ಪ್ರಧಾನಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಆಡುವ ಮಾತುಗಳು ಅವಿದ್ಯಾವಂತರಲ್ಲೂ ತಿಳಿವಳಿಕೆ ಮೂಡಿಸುವಂಥವು. ಅವರು ಮಾಡಿದ ಭಾಷಣ ದೇಶದ ಅಭ್ಯುದಯ ಹಾಗೂ ಸಮಾಜ ಸೇವೆಗೆ ಪ್ರೇರಣಾದಾಯಕವಾಗಿದೆ ಎಂದರು. ತಿಳುವಳಿಕೆ ಹೋಗ್ತಾ ಇದೆ. ಒಂದು ವಿಷಯದ ಬಗ್ಗೆ ಅಲ್ಲ, ಎಲ್ಲ ವಿಷಯದ ಬಗ್ಗೆ ಕೊಡ್ತಾ ಇದ್ದಾರೆ. ಹೆಲ್ತ್ ಬಗ್ಗೆ ಆಗಲಿ ಎಲ್ಲ ವಿಷಯದ ಬಗ್ಗೆ. ಇದ್ರ 100 ಜನ ಕೇಳಿದರೆ ಇದರಲ್ಲಿ ಒಬ್ಬರಾರು ಮುಂದೆ ಬಂದು ನಾನು ಈ ಥರ ಸಮಾಜ ಸೇವೆ ಮಾಡ್ತೀನಿ, ನಾನು ಈ ಥರ ಮಾಡಬೇಕು ಅಂತ ಅನಿಸಿ ನಮ್ಮ ದೇಶ ಇದು ಉದ್ಧಾರ ಆಗೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಜೈವಿಕ ಕೃಷಿ ಬಗ್ಗೆ ನಾಗರಿಕರೊಬ್ಬರು ಸಾವಯವ ಕೃಷಿ ಹಾಗೂ ಕೃಷಿ ಪುನರ್ಬಳಕೆ ಕುರಿತು ಪ್ರಧಾನಿ ಜಾಗೃತಿ ಮೂಡಿಸಿದ್ದಾರೆ ಎಂದರು. ಅದನ್ನು ಹೇಗೆ ಉಪಯೋಗಿಸ್ಕೋಬಹುದು, ಜಮೀನನ್ನ ಹೇಗೆ ನಾವು ಸಾಗುವಳಿ ಮಾಡಬೇಕಾದ್ರೆ ಬೆಂಕಿ ಹಾಕ್ದೇನೆ, ಬೆಳೆಗಳಿಗೆ ಬೆಂಕಿ ಹಾಕ್ದೇನೆ ಹೇಗೆ ನಾವು ಅದನ್ನು ಉಪಯೋಗ ಪಡ್ಕೋಬಹುದು, ಬಂದಿರೋ ಬೈ ಪ್ರಾಡಕ್ಟ್ಗಳಿಂದ ನಾವು ಹೇಗೆ ಅದನ್ನು ಉಪಯೋಗಿಸ್ಬೋದು, ಮುಂದಿನ ಇವನ್ ಪಶು ಆಹಾರ ಆಗಲಿ ಅಥವಾ ಅದನ್ನೇ ಗೊಬ್ಬರವಾಗಿ ಯೂಸ್ ಮಾಡೋದಾದರಾಗಲಿ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಮೊದಲನೇದಾಗಿ ಮತ್ತೊಬ್ಬರು, ತಮಿಳುನಾಡಿನಲ್ಲಿ ಮಳೆ ಹಾನಿ ಹಿನ್ನೆಲೆಯಲ್ಲಿ ನೈಸರ್ಗಿಕ ವಿಕೋಪ ಸಂಬಂಧ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು, ಮತ್ತೊಬ್ಬರಿಗೆ ಜೀವದಾನ ನೀಡಲು ಅಂಗಾಂಗ ದಾನ, ಮುದ್ರಾ ಬ್ಯಾಂಕ್ ಯೋಜನೆಯ ಉಪಯೋಗಗಳು ಸೇರಿದಂತೆ ಒಟ್ಟಾರೆ ಸಾಮಾಜಿಕ ಕಳಕಳಿ ಪ್ರಧಾನಿಯವರ ಮನ್ ಕಿ ಬಾತ್ ಭಾಷಣದ ಸಾರಾಂಶವಾಗಿತ್ತು ಎಂದು ಅಭಿಪ್ರಾಯಪಟ್ಟರು. ಅಸಹಿಷ್ಣುತೆ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚಿಸಲು ಸಿಪಿಎಂ ಸದಸ್ಯ ಪಿ ಕರುಣಾಕರನ್, ಕಾಂಗ್ರೆಸ್ನ ಕೆಸಿ ವೇಣುಗೋಪಾಲ್ ಸಲ್ಲಿಸಿದ್ದ ನೋಟಿಸ್ಗಳನ್ನು ಸ್ಪೀಕರ್ ಸುಮಿತ್ರಾ ಮಹಾಜನ್ ಸ್ವೀಕರಿಸಿದ್ದು, ಇಂದು ಲೋಕಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಮತದಾನಕ್ಕೆ ಅವಕಾಶವಿಲ್ಲದ ನಿಯಮ 193ರಡಿ ವಿಷಯ ಚರ್ಚೆಗೆ ಬಯಸಿ ಈ ಇಬ್ಬರು ಪ್ರತಿಪಕ್ಷ ಸದಸ್ಯರು ನೋಟಿಸ್ ನೀಡಿದ್ದರು.
ಅಸಹಿಷ್ಣುತೆ ವಿಷಯ ಚರ್ಚೆಯಾಗಬೇಕೆಂದು ಪ್ರತಿಪಕ್ಷಗಳು ಕಲಾಪ ಆರಂಭವಾದಾಗಿನಿಂದ ಆಗ್ರಹಪಡಿಸುತ್ತಿವೆ. ಅಸಹಿಷ್ಣುತೆ ವಿಚಾರ ರಾಜ್ಯಗಳ ವ್ಯಾಪ್ತಿಗೆ ಒಳಪಟ್ಟಿದ್ದರೂ ಇದನ್ನು ಸೇರಿದಂತೆ ಎಲ್ಲ ವಿಷಯಗಳನ್ನು ಚರ್ಚಿಸಲು ಸರ್ಕಾರ ಸಿದ್ಧವಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯನಾಯ್ಡು ಹೇಳಿದ್ದಾರೆ. ಮಹತ್ವದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿಧೇಯಕ ಮುಂದಿನ ಹಣಕಾಸು ವರ್ಷದಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯನಾಯ್ಡು ವಿಶಾಖಪಟ್ಟಣದಲ್ಲಿ ನಿನ್ನೆ ತಿಳಿಸಿದ್ದಾರೆ. ದೇಶದಲ್ಲಿ ಬೃಹತ್ ತೆರಿಗೆ ಸುಧಾರಣೆ ತರಲಿರುವ ಜಿಎಸ್ಟಿ ವಿಧೇಯಕಕ್ಕೆ ಪ್ರಸಕ್ತ ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರ ದೊರೆಯಲಿದ್ದು ಮುಂದಿನ ಹಣಕಾಸು ವರ್ಷದಲ್ಲಿ ಅನುಷ್ಠಾನ ಸಾಧ್ಯ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕಸಭೆಯಲ್ಲಿ ಈಗಾಗಲೇ ವಿಧೇಯಕಕ್ಕೆ ಅಂಗೀಕಾರ ದೊರೆತಿದ್ದು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳನ್ನು ಅದನ್ನು ಸಲಹಾ ಸಮಿತಿಗೆ ಕಳುಹಿಸಲು ಸೂಚಿಸಿದ್ದವು. ಇದೀಗ ಸಮಿತಿ ವಿಧೇಯಕ ಕುರಿತ ತನ್ನ ಅಧ್ಯಯನ ಮುಗಿಸಿದ್ದು ಶಿಫಾರಸುಗಳನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಇದಕ್ಕೆ ಅಂಗೀಕಾರ ದೊರೆಯಲಿದೆ ಎಂದು ತಿಳಿಸಿದರು. ಬಿಜೆಪಿ ಸರ್ಕಾರ ಜಿಎಸ್ಟಿ ವಿಧೇಯಕವನ್ನು ವ್ಯಾಪಕ ಸಹಮತದೊಂದಿಗೆ ಅಂಗೀಕರಿಸಲು ನಿರ್ಧರಿಸಿದೆ. ಈ ಮಾದರಿಯ ತೆರಿಗೆ ಪದ್ಧತಿ ವಿಶ್ವದ 100 ರಾಷ್ಟ್ರಗಳಲ್ಲಿ ಚಾಲ್ತಿಯಲ್ಲಿದೆ ಎಂದು ವೆಂಕಯ್ಯನಾಯ್ಡು ನುಡಿದರು. ಕನಿಷ್ಠ ವೇತನ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಪ್ರಸಕ್ತ ಅಧಿವೇಶನದಲ್ಲೇ ಮಂಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಹೈದರಾಬಾದ್ನಲ್ಲಿ ನಿನ್ನೆ ಹೇಳಿದ್ದಾರೆ. ಇಎಸ್ಐ ನಿಗಮದ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಅವರು ದೇಶಾದ್ಯಂತ ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಎಲ್ಲ ಕೆಲಸಗಾರರಿಗೆ ಸಾಮಾನ್ಯ ಕನಿಷ್ಠ ವೇತನ ಖಾತ್ರಿಪಡಿಸಲಾಗುವುದು ಎಂದರಲ್ಲದೆ ಎಲ್ಲ ಇಎಸ್ಐ ಆಸ್ಪತ್ರೆಗಳನ್ನು ಆಧುನೀಕರಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಜಂಟಿಯಾಗಿ ಆಯೋಜಿಸಿದ್ದ ಹುತಾತ್ಮ ಮಹಾದೇವಪ್ಪ ಮೈಲಾರದತ್ತಿ ಕಾರ್ಯಕ್ರಮವನ್ನು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಬಿಜಿ ಬಣಕಾರ್ ಬೆಂಗಳೂರಿನಲ್ಲಿ ನಿನ್ನೆ ಉದ್ಘಾಟಿಸಿದರು. ಮಹಾದೇವಪ್ಪ ಜೀವನ ಚರಿತ್ರೆ ಕುರಿತ ಪುಸ್ತಕವನ್ನು ಅವರ ಪತ್ನಿ ಕಸ್ತೂರಿ ದೇವಿ ಬಿಡುಗಡೆ ಮಾಡಿದರು. ಬಿಜಿ ಬಣಕಾರ್ ದೇಶದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬರಲು ಹಲವು ನಾಯಕರು ತಮ್ಮ ತನು ಮನ ಧನವನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ. ಅಂತಹ ಹೋರಾಟಗಾರರಲ್ಲಿ ಮಹಾದೇವಪ್ಪ ಸಹ ಒಬ್ಬರು. ಅವರ ತ್ಯಾಗ ಬಲಿದಾನದ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯ ಎಂದರು. ಕರೆಗೆ ಹೋಗೊಟ್ಟು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯದ ಸಲುವಾಗಿ ತನು ಮನ ಧನ ಅರ್ಪಿಸಿ ಹೋರಾಟ ಮಾಡಿದಂಥವರ ಪುಣ್ಯದ ಫಲವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪ್ರಜಾರಾಜ್ಯ ಅಸ್ತಿತ್ವದಲ್ಲಿ ಬಂದಿದೆ. ಮೈಲಾರ್ ಮಹಾದೇವರವರ ಒಂದು ತ್ಯಾಗ ಹೋರಾಟ ಏನಿದೆ ಐತಿಹಾಸಿಕವಾಗಿದೆ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷ ಹೋ ಶ್ರೀನಿವಾಸಯ್ಯ ಮಹಾತ್ಮ ಗಾಂಧಿ ಅವರು ನಡೆಸಿದ ಉಪ್ಪಿನ ಸತ್ಯಾಗ್ರಹದಲ್ಲಿ ಆಗ ಬಾಲಕನಾಗಿದ್ದ ಮಹಾದೇವಪ್ಪ ಭಾಗಿಯಾಗಿದ್ದರು. ಅವರ ಜೀವನ ಚರಿತ್ರೆಯನ್ನು ಯುವಕರು ಅರಿತು ಬಾಳಬೇಕು ಎಂದು ಕರೆ ನೀಡಿದರು. ಬದುಕಬೇಕು ಅಂತ ಹೇಳ್ಬೇಕು, ಧೈರ್ಯನೇ ಇಲ್ರಿ ಇವತ್ತು. ಟ್ರೂತ್ ಅಂದ್ರೆ ಏನು? ಧೈರ್ಯವಾಗಿ ಬದುಕಬೇಕು, ಅದು ಬರಬೇಕು, ಕಲಿಸ್ಬೇಕು ಅವ್ರಿಗೆ ಧೈರ್ಯ ಆಗಿರಿ ಅಂತ, ಏನು ಕೆಲಸ ಮಾಡಿ ಅಂತ. ಎರಡನೇದು ಅಹಿಂಸೆ. ಅಹಿಂಸೆ ಅಂದರೆ ಬರೀ ಹಿಂಸೆ ಮಾಡದೇ ಇರೋದಲ್ಲ, ಎಲ್ಲರನ್ನು ಪ್ರೀತಿಸೋದು. ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸಬೇಕೆಂಬ ಬೇಡಿಕೆ ಕುರಿತು ಪರಿಶೀಲಿಸಲಾಗುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿ ಕಾನೂನು ತಜ್ಞರೊಂದಿಗೆ ವಿವರವಾಗಿ ಸಮಾಲೋಚಿಸಿ ನಂತರ ಶಾಸನಸಭೆಯ ಸದಸ್ಯರು ಮಾಡಿರುವ ಆಪಾದನೆಗಳ ಕುರಿತು ತನಿಖೆಗೆ ಸಮಿತಿ ನೇಮಿಸುವ ಬಗ್ಗೆ ಪರಿಶೀಲಿಸುವಂತೆ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಕೋರಲಾಗುವುದು ಎಂದರು. ಶಿಕ್ಷಕ, ಪದವೀಧರ ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ ಡಿಸೆಂಬರ್ 27ರಂದು ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಬಿಜೆಪಿ 16 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಬಿಜೆಪಿ ರಾಜ್ಯ ಘಟಕ ಈ ಕುರಿತು ಮಾಡಿದ್ದ ಶಿಫಾರಸಿಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ಚುನಾವಣಾ ಸಮಿತಿ ಕಾರ್ಯದರ್ಶಿ ಜೆಪಿ ನಡ್ಡಾ ತಿಳಿಸಿದ್ದಾರೆ. ವಾಯವ್ಯ ಶಿಕ್ಷಕರ ಕ್ಷೇತ್ರ ಅರುಣ್ ಶಹಾಪುರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಎಂ ನಾಗರಾಜ, ದಕ್ಷಿಣ ಪದವೀಧರ ಕ್ಷೇತ್ರ ಎಂವಿ ರವಿಶಂಕರ್, ವಾಯವ್ಯ ಪದವೀಧರ ಕ್ಷೇತ್ರ ಹನುಮಂತ ರುದ್ರಪ್ಪ ನಿರಾಣಿ ಅಭ್ಯರ್ಥಿಗಳಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವ ಚುನಾವಣೆಗೆ ಮೈಸೂರು ಕ್ಷೇತ್ರದಿಂದ ಆರ್ ರಘು, ಕೊಡಗು ಎಂಪಿ ಕುಶಾಲಪ್ಪ, ದಕ್ಷಿಣ ಕನ್ನಡ ಕೋಟಾ ಶ್ರೀನಿವಾಸ ಪೂಜಾರಿ, ಚಿಕ್ಕಮಗಳೂರು ಎಂಕೆ ಪ್ರಾಣೇಶ್, ಶಿವಮೊಗ್ಗ ಆರ್ಕೆ ಸಿದ್ದರಾಮಣ್ಣ, ಉತ್ತರ ಕನ್ನಡ ಗಣಪತಿ ಡಿ ಉಳ್ವೇಕರ್, ಧಾರವಾಡ ಪ್ರದೀಪ್ ಶಿವಪ್ಪ ಶೆಟ್ಟರ್, ಬೆಳಗಾವಿ ಮಹಾಂತೇಶ್ ಕವಟಗಿಮಠ್, ವಿಜಯಪುರ ಜೆಎಸ್ ನಾಮಗೌಡ, ಕಲಬುರಗಿ ಬಸವರಾಜ ಗಲಂಗಲಪ್ಪ ಪಾಟೀಲ್, ರಾಯಚೂರು ಸಿವಿ ಚಂದ್ರಶೇಖರ್,
ಹಾಗೂ ಚಿತ್ರದುರ್ಗದಿಂದ ಕೆಎಸ್ ನವೀನ್ ಸ್ಪರ್ಧಿಸಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಕ್ರೀಡಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ಪುರುಷರ ವಿಭಾಗದಲ್ಲಿ ಉತ್ತರ ಪ್ರದೇಶ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ರಾಜಸ್ಥಾನ ತಂಡವನ್ನು 15-13 ಅಂಕಗಳಿಂದ ಪರಾಭವಗೊಳಿಸಿ ಉತ್ತರ ಪ್ರದೇಶ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು. ಹರಿಯಾಣ 3ನೇ ಸ್ಥಾನ ಪಡೆಯಿತು. ಮಹಿಳೆಯರ ವಿಭಾಗದಲ್ಲಿ ರೈಲ್ವೇಸ್ ತಂಡ ಹರಿಯಾಣ ವನಿತೆಯರ ತಂಡವನ್ನು 18-13 ಅಂತರದಲ್ಲಿ ಸೋಲಿಸಿ ಪ್ರಶಸ್ತಿ ಪಡೆಯಿತು. ಅಂತಿಮ ಹಣಾಹಣಿ ವೀಕ್ಷಿಸಿದ ಕೇಂದ್ರ ಕಾನೂನು ಸಚಿವ ಡಿ.ವಿ. ಸದಾನಂದಗೌಡ ನಂತರ ಪ್ರಶಸ್ತಿ ಪ್ರದಾನ ಮಾಡಿದರು. ಕಬಡ್ಡಿ ರಾಷ್ಟ್ರೀಯ ಕ್ರೀಡೆಯಾಗಿದ್ದು ದೇಶೀಯ ಕ್ರೀಡೆ ವಿಶ್ವದ ಎಲ್ಲೆಡೆ ಮನೆಮಾತಾಗಿದೆ. ಕ್ರೀಡಾಪಟುಗಳು ದೇಶದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಎಂದರು. ಮನಸ್ಸಿನ ಭಾವನೆಗಳನ್ನ ತಮ್ಮ ಸಾಮರ್ಥ್ಯದಲ್ಲಿ ತೋರಿಸಿಕೊಂಡಂತ ಅದ್ಭುತ ಕ್ರೀಡೆ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ಕ್ರೀಡೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಶಾಸಕ ಅಶ್ವತ್ಥ ನಾರಾಯಣ 29 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಪಂದ್ಯ ಆಯೋಜಿಸಲು ಅವಕಾಶ ದೊರೆತಿದ್ದು ಇದನ್ನು ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಲಾಗಿದೆ ಎಂದರು. ಎಲ್ಲ ಬಡಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚಿನ ರೀತಿ ಆಡಲಾಗಿದೆ. ಕ್ರೀಡಾಕೂಟದ ಸಂಘಟಕ ಸುರೇಶ್ ಗೌಡ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜಿಸಲು 1 ವರ್ಷದಿಂದ ನಿರಂತರ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು ಎಂದರು. ಬ್ರಿಟನ್ 79 ವರ್ಷಗಳ ಬಳಿಕ ಡೇವಿಸ್ ಕಪ್ ಟೆನ್ನಿಸ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ನಿನ್ನೆ ನಡೆದ ರಿವರ್ಸ್ ಸಿಂಗಲ್ಸ್ ಪಂದ್ಯದಲ್ಲಿ ಬ್ರಿಟನ್ನ ಆಂಡಿ ಮರ್ರೆ ಡೇವಿಡ್ ಗೋಫಿಟ್ ಅವರನ್ನು 6-3, 7-5, 6-3 ಸೆಟ್ಗಳಲ್ಲಿ ಪರಾಭವಗೊಳಿಸುವ ಮೂಲಕ ಬೆಲ್ಜಿಯಂ ವಿರುದ್ಧ 3-1 ನಿರ್ಣಾಯಕ ಮುನ್ನಡೆ ದೊರಕಿಸಿಕೊಟ್ಟರು. ಬ್ರಿಟನ್ ತನ್ನ ಗೆಲುವಿನ ಹಾದಿಯಲ್ಲಿ ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾನಂತಹ ತಂಡಗಳನ್ನು ಮಣಿಸಿದೆ. ಸ್ಕಾಟ್ಲೆಂಡ್ನ ಮರ್ರೆ ಟೂರ್ನಿಯಲ್ಲಿ ಆಡಿದ ಎಲ್ಲ 12 ಪಂದ್ಯಗಳಲ್ಲೂ ಗೆಲುವು ದಾಖಲಿಸಿದ್ದಾರೆ. मैटम विलेंडर के बाद मरे सिर्फ तीसरे खिलाड़ी बने हैं जिसने 1981 में डेविस कप विश्व ग्रुप शुरू होने के बाद से ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮಾಲಿನ್ಯ ತಗ್ಗಿಸಲು ಶ್ರಮ, ಇಂದಿನಿಂದ ಹವಾಮಾನ ವೈಪರೀತ್ಯ ತಡೆಗೆ ಪ್ಯಾರಿಸ್ ಶೃಂಗಸಭೆ. ಸೌರ ವಿದ್ಯುತ್ ಗುರಿ 200 ಉತ್ಪಾದಿಸಿದ್ದು 3 ಮೆಗಾವ್ಯಾಟ್. ರಾಜ್ಯದಲ್ಲಿ ಕೇವಲ 160 ಮನೆಗಳಲ್ಲಿ ಉತ್ಪಾದನೆ ಹಿನ್ನೆಲೆ ಗ್ರಾಹಕರಿಗೆ ಅಧಿಕ ದರ ನೀಡಲು ಚಿಂತನೆ. ಲೋಕ ಉಪಲೋಕಾಯುಕ್ತ ಪದಚ್ಯುತಿಗೆ ತನಿಖಾ ಸಮಿತಿ ರಚನೆ, ವಾರದೊಳಗೆ ಸಿಜೆಗೆ ಮನವಿ. ಮಧ್ಯರಾತ್ರಿ ಅಧಿಕಾರಿಗಳೊಂದಿಗೆ ಕಾಮಗಾರಿ ಪರಿಶೀಲನೆ, ರಸ್ತೆ ಗುಂಡಿ ಮುಚ್ಚಲು 2 ವಾರ ಗಡುವು, ಸಚಿವ ಜಾರ್ಜ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಏಕ ಭಾರತ ಶ್ರೇಷ್ಠ ಭಾರತ ಇನ್ನು ಯೋಜನೆ, ಮನ್ ಕಿ ಬಾತ್ನಲ್ಲಿ ಮೋದಿ ಪ್ರಸ್ತಾವ, ಸಲಹೆ ಬಯಸಿದ ಪಿಎಂ. ಬೆಂಗಳೂರು ಸಾಹಿತ್ಯ ಹಬ್ಬ ಅಬಾಧಿತ, ದೇಶದಲ್ಲಿ ಅಸಹಿಷ್ಣುತೆ ಇಲ್ಲ, ಅದು ಕೇವಲ ಆಲೋಚನಾ ಕ್ರಮ, ಮೋಹನ್ ದಾಸ್ ಪೈ. ಸಾಹಿತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಸಂಘಟಕರು. ನೇತ್ರಾವತಿ ತಿರುವು ಬದಲು ಕೆರೆಗಳ ಪುನಶ್ಚೇತನವಾಗಲಿ, ಆಳ್ವಾಸ್ ನುಡಿಸಿರಿ ಗೋಷ್ಠಿಯಲ್ಲಿ ಪರಿಸರವಾದಿ ದಿನೇಶ್ ಹೊಳ್ಳ ಒತ್ತಾಯ. ಅಂತ್ಯ ಸಂಸ್ಕಾರಕ್ಕೂ ಬುಕಿಂಗ್ ಉಂಟು, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಹೊಸ ಟ್ರೆಂಡ್. ಸಿಂಧುಗೆ ಹ್ಯಾಟ್ರಿಕ್ ಪ್ರಶಸ್ತಿ, ಮಕೌ ಓಪನ್ ಪ್ರಶಸ್ತಿ ಸುತ್ತಿನಲ್ಲಿ ಜಪಾನ್ನ ಮಿಟಾನಿ ವಿರುದ್ಧ ಅರ್ಹ ವಿಜಯ. ಭಾರತಕ್ಕೆ ತ್ರಿಕೋನ ಏಕದಿನ ಸರಣಿ, 19 ವರ್ಷದೊಳಗಿನವರ ಕ್ರಿಕೆಟ್ ಫೈನಲ್ನಲ್ಲಿ ಸೋತ ಬಾಂಗ್ಲಾ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹವಾಮಾನ ಬದಲಾವಣೆ ಕುರಿತ ಜಾಗತಿಕ ಸಮಾವೇಶಕ್ಕೆ ಪ್ಯಾರಿಸ್ನಲ್ಲಿಂದು ಚಾಲನೆ, ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಲೋಕಸಭೆಯಲ್ಲಿಂದು ಅಸಹಿಷ್ಣುತೆ ವಿಷಯ ಕುರಿತು ಚರ್ಚೆ.
ಮಹತ್ವದ ಜಿಎಸ್ಟಿ ವಿಧೇಯಕ ಮುಂದಿನ ಹಣಕಾಸು ವರ್ಷದಿಂದ ಜಾರಿ, ವೆಂಕಯ್ಯ ನಾಯ್ಡು. ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್, ರೈಲ್ವೇಸ್ ಹಾಗೂ ಉತ್ತರ ಪ್ರದೇಶ ತಂಡಗಳಿಗೆ ಪ್ರಶಸ್ತಿ ಕಿರೀಟ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.